ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿಯ ವರ್ಗ ಸಮೀಕರಣ ಪಾಠದ LBIಯ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸೋಣ. 46ನೇ ಪ್ರಶ್ನೆ. ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ 640 m² ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸ 64 ಮೀಟರ್ ಆದಾಗ ಈ ಎರಡು ವರ್ಗಗಳ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತವನ್ನು ಕೊಟ್ಟಿರ್ತಾರೆ. ಅದು 640 m² ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಕೊಟ್ಟಿರ್ತಾರೆ. ಅದು 64 ಮೀಟರ್. ನಾವು ಏನನ್ನು ಕಂಡುಹಿಡಿಬೇಕು? ಆ ಎರಡು ವರ್ಗಗಳ ಬಾಹುಗಳ ಅಳತೆಗಳು. ಅದಕ್ಕೆ ನಾವು ಅದನ್ನು x ಮತ್ತು y ಅಂತ ಇಟ್ಕೊಳ್ಳೋಣ. ಎರಡು ಬಾಹುಗಳ ಅಳತೆ, ಎರಡು ವರ್ಗಗಳ ಬಾಹುಗಳ ಅಳತೆ x ಮತ್ತು y ಇರಲಿ. ಎರಡು ವರ್ಗಗಳ ಬಾಹುಗಳ ಅಳತೆ x ಮತ್ತು y ಇರಲಿ. ಇಲ್ಲಿ ಆ ಎರಡು ವರ್ಗಗಳ ಸುತ್ತಳತೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಸುತ್ತಳತೆ ಏನಾಗುತ್ತೆ? ಅವುಗಳ ಸುತ್ತಳತೆ ಏನಾಗುತ್ತೆ? x ಬಾಹು ಇರುವ ವರ್ಗದ ಸುತ್ತಳತೆ 4x ಮತ್ತು y ಬಾಹು ಇರುವ ಸುತ್ತಳತೆ 4y. ಅವುಗಳ ಸುತ್ತಳತೆ 4x ಮತ್ತು 4y. ಇಲ್ಲಿ ಕೊಟ್ಟಿರೋದೇನು? ಸುತ್ತಳತೆಗಳ ವ್ಯತ್ಯಾಸ. ಸುತ್ತಳತೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ನಾವು ವ್ಯತ್ಯಾಸವನ್ನು ಹೇಗೆ ಬರೆಯೋಣ? 4x ಮೈನಸ್ 4y ಈಕ್ವಲ್ಸ್ 64. ಪ್ರಶ್ನೆಯಲ್ಲಿ ನಾವು ಕರೆಕ್ಟಾಗಿ ಗಮನಿಸಬೇಕಾಗತ್ತೆ. ಸುತ್ತಳತೆಗಳ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಸುತ್ತಳತೆಗಳು ಅಂತಂದರೆ 4x ಮತ್ತು 4y. ಅವುಗಳ ವ್ಯತ್ಯಾಸವನ್ನು ನಾವು 4x ಮೈನಸ್ 4y ಅಂತ ತೊಗೊಂಡ್ರೆ 4x ಮೈನಸ್ 4y ಈಸ್ ಈಕ್ವಲ್ಸ್ ಟು 64 ಆಗುತ್ತೆ. ಇಲ್ಲಿ ನಾವು 4ಅನ್ನು ಕಾಮನ್ ತೆಗೆಯೋಣ. 4 ಇಂಟು x ಮೈನಸ್ y ಈಸ್ ಈಕ್ವಲ್ಸ್ ಟು 64. 4 1 4 16 64. x ಮೈನಸ್ y ಈಸ್ ಈಕ್ವಲ್ಸ್ ಟು 16 ಬಂತು. ಈಗ ನಾವು x ಈಸ್ ಈಕ್ವಲ್ಸ್ ಟು ಮಾಡ್ಕೊಳ್ಳೋಣ. x ಈಸ್ ಈಕ್ವಲ್ಸ್ ಟು ಏನಾಯಿತು? 16 ಮೈನಸ್ y ಈ ಕಡೆ ಬರುತ್ತೆ. ಅದೇನಾಗುತ್ತೆ? ಪ್ಲಸ್ y ಆಗುತ್ತೆ. ಇದನ್ನು ನಾವು 1 ಅಂತ ಪರಿಗಣಿಸೋಣ. ನಂತರ ಏನು ಕೊಟ್ಟಿದ್ದಾರೆ? ಆ ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ. ವಿಸ್ತೀರ್ಣಗಳೇನಾಗ್ತವೆ? ಅವುಗಳ ವಿಸ್ತೀರ್ಣಗಳು ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ. ಬಾಹು ಇಂಟು ಬಾಹು ಅಂದರೆ x ಇಂಟು x x² ಮತ್ತು y ಇಂಟು y y². x² ಮತ್ತು y². ಅವುಗಳ ಮೊತ್ತ, ವಿಸ್ತೀರ್ಣಗಳ ಮೊತ್ತ ಅಂತಂದರೆ x² ಪ್ಲಸ್ y² ಮೊತ್ತ ಎಷ್ಟಿದೆ? 640 m² ಇದೆ. x² ಪ್ಲಸ್ y² ಈಕ್ವಲ್ಸ್ 640 m². ಈಗ ನಾವು x ಜಾಗದಲ್ಲಿ ಏನನ್ನು ಹಾಕೋಣ? 16 ಪ್ಲಸ್ ವೈಯನ್ನು ಹಾಕೋಣ. ಅಂದರೆ ಏನಾಗುತ್ತದು? 16 ಪ್ಲಸ್ ವೈ ಹೋಲ್². ಇಲ್ಲಿ x² ಅಂತಂದರೆ 16 ಪ್ಲಸ್ ವೈ ಹೋಲ್² ಆಯಿತು. ಪ್ಲಸ್ y²ಅನ್ನು ಹಾಗೆ ಬರೆಯೋಣ. ಪ್ಲಸ್ y². ಇಲ್ಲಿ m²ಅನ್ನು ಬರೆಯೋ ಅವಶ್ಯಕತೆ ಇಲ್ಲ. ಈ 640ಅನ್ನು ನಾವು ಎಡಭಾಗಕ್ಕೆ ಕಳಿಸೋಣ. 640 ಈಕ್ವಲ್ಸ್ 0 ಆಗುತ್ತೆ. ಇಲ್ಲಿ 16 ಪ್ಲಸ್ ವೈ ಹೋಲ್² a ಪ್ಲಸ್ ಬಿ ಹೋಲ್² ಇಸ್ ಈಕ್ವಲ್ಸ್ ಟು a² ಪ್ಲಸ್ 2ab ಪ್ಲಸ್ b². ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು ವಿಸ್ತರಿಸಬೇಕಾಗತ್ತೆ. ಅಂದರೆ ಏನಾಗುತ್ತೆ? a ಪ್ಲಸ್ ಬಿ ಹೋಲ್² ಅಂತಂದರೆ a² ಪ್ಲಸ್ 2ab ಪ್ಲಸ್ b²
16 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಅಂತಂದರೆ 16 ಸ್ಕ್ವೇರ್ ಪ್ಲಸ್ 2 ಎ ಬಿ 2 ಇಂಟು ಎ ಬಿ ಅಂತಂದರೆ 2 ಇಂಟು 16 ಇಂಟು ವೈ 16 ಇಂಟು ವೈ ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದರೆ ಇಲ್ಲಿ ವೈ ಸ್ಕ್ವೇರ್ ಆಗುತ್ತೆ ಈಕ್ವಲ್ಸ್ ಏನಾಯಿತು 16 ಸ್ಕ್ವೇರ್ ಅಂತಂದರೆ 256 ಪ್ಲಸ್ 2 ಇಂಟು 16 ನಾವು ಇದನ್ನು ಇಲ್ಲಿಗೆ ಬರೆಯೋಣ. ಮೊದಲಿಗೆ ಏನಾಗತ್ತೆ ಇಲ್ಲಿ 16 ಪ್ಲಸ್ ವೈನ ಹೋಲ್ ಸ್ಕ್ವೇರ್ ಅಂತಂದರೆ 16 ಸ್ಕ್ವೇರ್ ಪ್ಲಸ್ 2 ಇಂಟು 16 ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ಮತ್ತು ಪ್ಲಸ್ ವೈ ಸ್ಕ್ವೇರ್. ಇಲ್ಲಿಯವರೆಗೆ ಇದರ ವಿಸ್ತಾರ ರೂಪ ಆಯಿತು. ಮತ್ತು ಜೊತೆಗೆ ಇರುವಂಥ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 640 ಬರೆಯೋಣ. ಪ್ಲಸ್ ವೈ ಸ್ಕ್ವೇರ್ ಮೈನಸ್ 640 ಈಕ್ವಲ್ಸ್ 0. 16 ಸ್ಕ್ವೇರ್ ಅಂತಂದರೆ 256 16 ಇಂಟು 16 256 ಪ್ಲಸ್ 2 16 32 ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2 ವೈ ಸ್ಕ್ವೇರ್ ಮೈನಸ್ 640 ಈಕ್ವಲ್ಸ್ 0. ಇಲ್ಲಿ ನಾವು 2 ವೈ ಸ್ಕ್ವೇರನ್ನು ಮೊದಲಿಗೆ ಬರೆಯೋಣ. ಯಾಕಂತಂದರೆ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ಬೇಕಾಗತ್ತೆ. 2 ವೈ ಸ್ಕ್ವೇರ್ ನಂತರ ಪ್ಲಸ್ 32 ವೈಯನ್ನು ಬರೆಯೋಣ. ಪ್ಲಸ್ 32 ವೈ 256 ಮೈನಸ್ 640 640 256 ಕಳೆಯೋಣ. 10ರಲ್ಲಿ 6 ಹೋದರೆ 4 ಇಲ್ಲಿ 13 13ರಲ್ಲಿ 5 ಹೋದರೆ 8 ಇಲ್ಲಿ 5 ಉಳ್ಕೊಂಡಿದೆ. 5 ಮೈನಸ್ 2 ಅಂತಂದರೆ 3 ಮೈನಸ್ 640 ಇರೋದ್ರಿಂದ ಇದೇನಾಗುತ್ತೆ ಮೈನಸ್ 384 ಆಗುತ್ತೆ. ಮೈನಸ್ 384 ಈಕ್ವಲ್ಸ್ 0 ಆಯಿತು. ಈಗ ನಾವಿಲ್ಲಿ 2 32 ಮತ್ತು 384 ಇವೆಲ್ಲವೂ 2ರ ಮಧ್ಯೆಯಲ್ಲಿರೋದ್ರಿಂದ 2ಅನ್ನು ಸಾಮಾನ್ಯ ತೆಗಿಬೋದು. 2 ಇಂಟು ವೈ ಸ್ಕ್ವೇರ್ ಪ್ಲಸ್ 2 ಎಷ್ಟಲೇ 32 2 16 32 ವೈ ಮೈನಸ್ ಇಲ್ಲಿ 2 ಎಷ್ಟಲೇ 384 384 ನಾವು 2ರಿಂದ ಭಾಗಿಸೋಣ. 2 ಒಂದಲೇ 2 1 ಉಳಿತು 18 ಆಯಿತು. 2 9 18 ಇಲ್ಲಿ 0 ಆಗುತ್ತೆ. 18 ಮೈನಸ್ 18 4 ಇಳಿಸ್ಕೊಳ್ಳೋಣ. 2 2 4 0 ಬಂತು. ಅಂದರೆ ಇಲ್ಲಿ ಎಷ್ಟು ಬರಿಬೇಕು ನಾವು 2 ಇಂಟು 192 ಅಂತಂದರೆ 384 192 ಈಕ್ವಲ್ಸ್ 0. ಇಲ್ಲಿ 0 ಇರೋದ್ರಿಂದ ನಾವು 2ಅನ್ನು ಬಿಟ್ಬಿಡ್ಬೋದು. ಅಂದರೆ ಏನನ್ನು ಬರಿಬೋದು ಕೇವಲ ವೈ ಸ್ಕ್ವೇರ್ ಪ್ಲಸ್ 16 ವೈ ಮೈನಸ್ 192 ಈಕ್ವಲ್ಸ್ 0 ಬರಿಬೋದು. ಯಾಕಂದರೆ 0/2 ಅಂದರೆ 0 ಬರುತ್ತೆ. ಅದಕ್ಕೆ ನಾವೇನು ಮಾಡೋಣ 2ಅನ್ನು ಬಿಟ್ಬಿಡೋಣ. ವೈ ಸ್ಕ್ವೇರ್ ಪ್ಲಸ್ 16 ವೈ ಮೈನಸ್ 192 ಈಕ್ವಲ್ಸ್ 0 ಆಯಿತು. ನಮಗೆ ಈಗ ವರ್ಗ ಸಮೀಕರಣ ದೊರಕಿತು. ನಾವು ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಅಂದರೆ ವೈನ ಬೆಲೆಯನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಮಧ್ಯಪದವನ್ನು ಒಡೆಯುವುದರ ಮೂಲಕ ಇದನ್ನು ಅಪವರ್ತಿಸಿ ನಾವು ವೈನ ಬೆಲೆಯನ್ನು ಕಂಡುಹಿಡಿಬೇಕು. ಇದಕ್ಕೆ ನಮಗೆ ಗುಣಲಬ್ಧ ವೈ ಸ್ಕ್ವೇರ್ ಇಂಟು ಮೈನಸ್ 192 ಗುಣಲಬ್ಧ ವೈ ಸ್ಕ್ವೇರ್ ಇಂಟು ಮೈನಸ್ 192 ಈಕ್ವಲ್ಸ್ ಏನು ಬರುತ್ತೆ ಮೈನಸ್ 192 ವೈ ಸ್ಕ್ವೇರ್ ಆಯಿತು. ಮೊತ್ತ ಅಂತಂದರೆ 16 ವೈ ಆಗುತ್ತೆ. ಈಗ ನಾವು ಮೈನಸ್ 192 ವೈ ಸ್ಕ್ವೇರನ್ನು ಹೊಡಿಬೇಕು. ಮೊತ್ತ ಎಷ್ಟು ಬರಬೇಕು 16 ವೈ ಬರಬೇಕಾಗತ್ತೆ. ಅಂದರೆ ಇಲ್ಲಿ ಮೈನಸ್ 192 ವೈ ಸ್ಕ್ವೇರ್. ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇದೆ. ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ 192 ವೈ ಸ್ಕ್ವೇರ್ ಇದೆ. ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ
ಬೇರೆ ಬೇರೆ ಚಿಹ್ನೆಗಳು ಬರ್ತವೆ ಮತ್ತು ಮೊತ್ತಕ್ಕೆ ಪ್ಲಸ್ ಇರೋದ್ರಿಂದ ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಬರುತ್ತೆ, ಪ್ಲಸ್ ಮೈನಸ್. ಈಗ 132 ಯಾವ ಮಗ್ಗಿಯಲ್ಲಿ ಬರುತ್ತೆ? ವ್ಯತ್ಯಾಸ 16y ಬರೋ ಹಾಗೆ ನಾವು ನೋಡಬೇಕಾಗತ್ತೆ. 192ರ ಅಪವರ್ತನ ಕಂಡುಹಿಡಿಯೋಣ. ಇಲ್ಲಿ 2 9 18, 2 6 18, 2 4 8, 2 8 16, 2 24, 2 12, 2 6, 2 3, 3 1. ಗುಣಲಬ್ಧ 192 ಬರೋದಕ್ಕೆ ಈ ಎಲ್ಲ ಅಪವರ್ತನಗಳ ಇದ್ದಾವೆ. ಆದರೆ ನಾವು ಅದನ್ನು ರೀಅರೇಂಜ್ ಮಾಡಬೇಕು. 16y ಮೊತ್ತ ಬರೋ ಹಾಗೆಯೇ ಇಲ್ಲಿ ವ್ಯತ್ಯಾಸ ಬರಬೇಕಾಗತ್ತೆ, ಯಾಕಂದರೆ ಬೇರೆ ಬೇರೆ ಚಿಹ್ನೆ ಇದೆ. ವ್ಯತ್ಯಾಸ 16y ಬರಬೇಕು. ಹೇಗೆ ಬರಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಈ 3ರ ಗುಣಲಬ್ಧ ತೊಗೊಳ್ಳೋಣ. 2 × 2 × 2 8 ಆಗುತ್ತೆ. ಇಲ್ಲಿ ಈ 4ರ ಗುಣಲಬ್ಧ ತೊಗೊಳ್ಳೋಣ. 2 × 2 × 2 8, 8 3 24 ಆಗುತ್ತೆ. 24ರಲ್ಲಿ 8 ಹೋದರೆ ಎಷ್ಟು ಬರುತ್ತೆ? 16 ಬರುತ್ತೆ. ನಾವು ಈ ಥರ ಅದನ್ನು ರೀಅರೇಂಜ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೇನು ಬರೆಯೋಣ? ಇಲ್ಲಿ ಪ್ಲಸ್ 24y ಮೈನಸ್ 8y. 24 × 8 ಅಂತಂದರೆ 192. 24y ಇಂಟು ಮೈನಸ್ 8y ಅಂತಂದರೆ ಮೈನಸ್ 192y² ಆಗುತ್ತೆ. ಮತ್ತು 24y ಮೈನಸ್ 8y ಅಂತಂದರೆ 16y ಆಗುತ್ತೆ. ಈಗ ನಾವು ಇಲ್ಲಿ y² y² ಅಂತ ಬರೆಯೋಣ. ಪ್ಲಸ್ 16y ಏನಂತ ಬರೆಯೋಣ? 24y ಮೈನಸ್ 8y ಪ್ಲಸ್ 24y ಮೈನಸ್ 8y ಈಕ್ವಲ್ಸ್ 0. 16y ಹೇಗೆ ಬರೆದ್ವಿ? 24y ಮೈನಸ್ 8y ಬರೆದ್ವಿ. ಮತ್ತು ಈ ಮೈನಸ್ 192 ಬರೆಯೋಣ. 192 ಈಕ್ವಲ್ಸ್ 0. ಇಲ್ಲಿ ಮಧ್ಯಪದ ಒಡೆದು 2 ಪದ ಆಯಿತು. 3 ಪದ ಇರೋದು 4 ಪದಗಳಾದವು. ಈಗ ಮೊದಲ 2 ಪದಗಳಲ್ಲಿ ಸಾಮಾನ್ಯ ತೆಗೆಯೋಣ. ನಿಮಗಿದು ಗೊತ್ತಿದೆ. ಈ 2 ಪದಗಳಲ್ಲಿ ಸಾಮಾನ್ಯ ಯಾವುದು? y ಸಾಮಾನ್ಯವಾಗಿ ಹೊರಗಡೆ ತೆಗೆದ್ರೆ ಬ್ರ್ಯಾಕೆಟಲ್ಲಿ ಇಲ್ಲಿ ನೋಡ್ಕೊಳ್ತು y² y ಹೋದರೆ y ಇಂಟು y ಬರುತ್ತೆ. ಪ್ಲಸ್ ಇಲ್ಲಿ y ಹೊರಗಡೆ ಇರೋದ್ರಿಂದ ಏನು ನೋಡ್ಕೊಂಡಿದೆ? 24. ಇಲ್ಲಿ ಮೈನಸ್ ಮತ್ತು ಮೈನಸ್ 8y ಮತ್ತು ಮೈನಸ್ 192ರಲ್ಲಿ ಸಾಮಾನ್ಯ ಯಾವುದಂತಂದರೆ ನಮಗೆ ಗೊತ್ತಿದೆ. ಇಲ್ಲಿ 8 24 197 ಇರೋದ್ರಿಂದ 8ಅನ್ನು ಸಾಮಾನ್ಯ ತೆಗಿಬೋದು. ಮೈನಸ್ 8 ಬ್ರ್ಯಾಕೆಟ್ನಲ್ಲಿ ಇಲ್ಲಿ ನೋಡ್ಕೊಳ್ತು y ಪ್ಲಸ್ 24 ಈಕ್ವಲ್ಸ್ 0. ಈಗ ಇಲ್ಲಿ y ಪ್ಲಸ್ 24 y ಪ್ಲಸ್ 24 ಇದೆ. ಅದನ್ನು ಕಾಮನ್ ಬ್ರ್ಯಾಕೆಟ್ ಆಗಿ ಒಂದು ಬ್ರ್ಯಾಕೆಟಲ್ಲಿ ಬರೆಯೋಣ. y ಪ್ಲಸ್ 24 ಒಂದು ಬ್ರ್ಯಾಕೆಟ್. ಇನ್ನೊಂದು ಬ್ರ್ಯಾಕೆಟಲ್ಲಿ ಏನು ಬರಬೇಕು? y ಮೈನಸ್ 8 y ಮೈನಸ್ 8 ಈಕ್ವಲ್ 0. ಈಗ ನಾವು ಇದು ಈಕ್ವಲ್ 0 ಇದು ಈಕ್ವಲ್ 0 ಎರಡು ರೇಖಾತ್ಮಕ ಸಮೀಕರಣಗಳು ನಮಗೆ ದೊರಕ್ತವೆ. ಬರೆಯೋಣ ಅದನ್ನು. y ಪ್ಲಸ್ 24 ಈಕ್ವಲ್ 0 ಅಥವಾ y ಮೈನಸ್ 8 ಈಕ್ವಲ್ 0. y ಪ್ಲಸ್ 24 ಈಕ್ವಲ್ 0 ಅಂದರೆ ಈ ರೇಖಾತ್ಮಕ ಸಮೀಕರಣ ಬಿಡಿಸಬೇಕಾದ್ರೆ y ಏನಾಗುತ್ತೆ? 0 ಮೈನಸ್ 24 ಬಲಭಾಗಕ್ಕೆ ಬರುತ್ತೆ. ಬಂದಾಗ 0 ಮೈನಸ್ 24 ಆಗುತ್ತೆ. y ಮೈನಸ್ 24 ಸಿಕ್ತು. ಅಥವಾ y ಇಲ್ಲಿ ಏನಾಗುತ್ತೆ? ಮೈನಸ್ 8 ಬಲಭಾಗಕ್ಕೆ ಬಂದರೆ 0 ಪ್ಲಸ್ 8 ಆಗುತ್ತೆ. y 8 ಆಯಿತು. ಇಲ್ಲಿ ವರ್ಗಗಳ ಬಾಹುಗಳ ಅಳತೆ ಆಗಿರೋದ್ರಿಂದ ನಾವು ಮೈನಸ್ಸನ್ನು ತಗೊಳ್ಳಿಕ್ಕಾಗಲ್ಲ. ಯಾವ ತಗೋಬೇಕು? ಇದು ಅಳತೆ ಯಾವಾಗಲೂ ಧನ ಪೂರ್ಣಾಂಕವಾಗಿರುತ್ತೆ. y 8 ಸಿಕ್ತು ನಮಗೆ. ಒಂದು ಬಾಹುವಿನ ಅಳತೆ, ಒಂದು ವರ್ಗದ ಬಾಹುವಿನ ಅಳತೆ ಏನು ಸಿಕ್ತು? 8 ಅಂದರೆ 8 ಮೀಟರ್ ಆಯಿತು. ಇನ್ನೊಂದು ವರ್ಗದ ಬಾಹುವಿನ ಅಳತೆಯನ್ನು ನಾವು ಕಂಡುಹಿಡಿಬೇಕಾದ್ರೆ 1ನೇ ಸಂಬಂಧವನ್ನು ಇಲ್ಲಿ ಉಪಯೋಗಿಸಬೇಕು. x ಏನಿದೆ? x 16 ಪ್ಲಸ್ y ಅನ್ನು ಬರ್ಕೊಳ್ಳೋಣ. 16 ಪ್ಲಸ್ y ಈಕ್ವಲ್ಸ್ x 16 ಪ್ಲಸ್ y ಅಂದರೆ ಪ್ಲಸ್ 8 ಈಕ್ವಲ್ಸ್ 24.
ಅಂದರೆ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ಸ್ ಟು 24 ಮೀಟರ್, ವೈ ಈಸ್ ಈಕ್ವಲ್ಸ್ ಟು 8 ಮೀಟರ್. ಬಾಹುವಿನ ಅಳತೆಗಳು, ವರ್ಗಗಳ ಬಾಹುಗಳ ಅಳತೆಗಳು 24 ಮೀಟರ್ ಮತ್ತು 8 ಮೀಟರ್.